ವಿಶ್ವ ಚಾಂಪಿಯನ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಎದುರಾಗಿದೆ. ಫೈನಲ್ ಪಂದ್ಯಕ್ಕೆ ಬಾಗಲಕೋಟೆಯ ವನಿತೆಯರು ಶುಭ ಹಾರೈಸಿದ್ದಾರೆ. ಬಾಗಲಕೋಟೆ ವಿದ್ಯಾರ್ಥಿನಿಯರಿಂದ ಶುಭ ಹಾರೈಕೆಗಳು ಕೇಳಿಬಂದಿವೆ. ಮಧ್ಯಾಹ್ನ 2 ಗಂಟೆಗೆ ಟಾಸ್ ನಡೆಯುತ್ತೆ. 2:30ಕ್ಕೆ ಪಂದ್ಯ ಶುರುವಾಗುತ್ತೆ. ಟೀಂ ಇಂಡಿಯಾ ಗೆಲುವಿಗೆ ಶುಭ ಕೋರಿದ್ದಾರೆ ಮಹಿಳಾ ಮಣಿಗಳು. ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತೆ. ಇಲ್ಲಿವರೆಗೂ ಕೂಡ ಏಕದಿನ ಸರಣಿಯಲ್ಲಿ 119 ಬಾರಿ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಮ್ಯಾಚ್ಗಳು ನಡೆದಿರೋದು. ಈಗ ಐಸಿಸಿ ವಿಶ್ವ ಚಾಂಪಿಯನ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮಧ್ಯಾಹ್ನ 2:30ಕ್ಕೆ ಮ್ಯಾಚ್ ಶುರುವಾಗುತ್ತೆ. ಈ ಬಾರಿ ಕಪ್ ನಮ್ದೆ ಅಂತೇಳಿ ಬಾಗಲಕೋಟೆಯ ವೀರ ವನಿತೆಯರು ಹಾರೈಸಿದ್ದಾರೆ. India, India. All the best, India. India, India. All the best, India. India, India. All the best, India. Get Dubai, India. Get Dubai, India. Yes. All the best, India. India, India. All the best, India. Get Dubai, India. Get Dubai. ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು. ನಾನೀಗ ಬಾಗಲಕೋಟೆಯ ಜಿಲ್ಲೆಯ ಇಲ್ಲಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಮುಂಭಾಗದಲ್ಲಿ ಇರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈಗಾಗಲೇ ಕೂಡ ಹಂಚ್ಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ರೀತಿ ವಿದ್ಯಾರ್ಥಿಗಳು ದುಬೈ ಇಂಡಿಯಾ ಅಂತಕ್ಕಂಥ ಘೋಷಣೆಯನ್ನ ಕೂಡ ಹಾಕಿರುವಂತದ್ದು. ಈ ಬಾರಿ 25 ವರ್ಷಗಳ ನಂತರ ಫೈನಲ್ ಮ್ಯಾಚ್ ಆಡ್ಲಿಕ್ಕೆ ಈಗಾಗಲೇ ಕ್ಷಣಗಣನೆ ಆಗಿದ್ದೇವೆ. ಏನೆಲ್ಲ ಫೈನಲ್ ಮ್ಯಾಚ್ ಅಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತದ್ದು? ಮುಂಚೆಯಿಂದ ನೋಡ್ಬೇಕಂದ್ರೆ ಇದು ಬರೀ ಮ್ಯಾಚ್ ಆಗಿ ಉಳ್ದಿಲ್ಲ. ನಾವೇನು ಅನ್ನೋದು ಪ್ರೂವ್ ಮಾಡ್ತಾ ಇದೀವಿ. ಫಸ್ಟ್ ನಾವು ಪಾಕಿಸ್ತಾನ್ ಜೊತೆ 2017 ರಿವೆಂಜ್ ತಗೊಂಡ್ವಿ. ನೆಕ್ಸ್ಟ್ ಮೊನ್ನೆ ಲಾಸ್ಟ್ ಇಯರ್ ನವೆಂಬರ್ 19 ಅದನ್ನ ಆಸ್ಟ್ರೇಲಿಯಾ ಜೋಡಿ ಸೇರಿ ಅಂದ್ರೆ ಅವ್ರ ಜೊತೆ ಆಟ ಆಡಿ ಏನ್ ನಾವು ಗೆದ್ವಿ. ಅದು ನಮಗೊಂಥರ ಸೆಮಿಫೈನಲ್ ಗೆದ್ದಿದ್ದೆ ನಮಗೊಂದ್ ಖುಷಿ. ಇನ್ನ ಇವಾಗ ಉಳ್ದಿರೋದು ರೋಹಿತ್ ಮತ್ತೆ ವಿರಾಟ್ ಮತ್ತೆ ಜಡೇಜಾ, ಇವ್ರದ್ದು ಲಾಸ್ಟ್ ODI ಅನ್ಬೋದಿದ್ದು. ಸೊ ಇವ್ರ ಇದನ್ನ ಬಂದ್ರೆ ಅದು ನ್ಯೂಜಿಲೆಂಡ್ ಜೊತೆ 2000 ಕೂಡ ಸೇಮ್ ಆಗಿತ್ತು ಸಿಚುವೇಶನ್. ಬಟ್ ಗೆದ್ದಿದ್ದು ನ್ಯೂಜಿಲೆಂಡ್ ಅವ್ರು ಗೆದ್ದಿದ್ರು. ಬಟ್ ಈ ಸಲ ಉಲ್ಟಾ ಆಗಿ ನಾವು ಗೆಲ್ಬೇಕು, ಇದೇ ನಮ್ಮ ಆಸೆ. ಏನೆಲ್ಲ ನಿರೀಕ್ಷೆಗಳನ್ನ ಮಾಡ್ತೀವಿ ನೀನು? ಈ ಬಾರಿ ವಿರಾಟ್ ಕೊಹ್ಲಿ ಯಾವ ರೀತಿ ಸೆಂಚುರಿ ಮೊನ್ನೆ ತಪ್ಪಿತ್ತು ಸೆಮಿಫೈನಲ್ ಅಲ್ಲಿ, ಇನ್ನೇನು 15 ರನ್ನಲ್ಲಿ ಸೆಂಚುರಿಯನ್ನ ಮಾಡ್ಬೇಕಂತ ವಿರಾಟ್ ಕೊಹ್ಲಿ 6 ಹೊಡ್ಲಿಕ್ಕೆ ಹೋದಾಗ ಔಟ್ ಆದ್ರು. ಈ ಬಾರಿ ಯಾವ ರೀತಿ ನಿರೀಕ್ಷೆಗಳನ್ನ ಮಾಡ್ಕೋತೀವಿ? ಈ ಬಾರಿ ಅವ್ರು ಹೊಡಿತಾರೆ. ಈ ಟೈಮ್ ನಮಗೆ ವಿರಾಟ್ ಇಂದ 1 ಸೆಂಚುರಿ ಬೇಕೇ ಬೇಕು. ಅದು ವಿರಾಟ್ ಮತ್ತೆ ರೋಹಿತ್ ಶರ್ಮಾ ಪಾರ್ಟ್ನರ್ಶಿಪ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ ಫೇವರೇಟ್ ಆಟಗಾರ ಯಾರು ಅನ್ನೋದು? ಹಾರ್ದಿಕ್ ಪಾಂಡ್ಯ. ಎಸ್, ಇದು ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಇನ್ನೋರ್ವ ವಿದ್ಯಾರ್ಥಿ ಇದ್ದಾರೆ. ಏನೆಲ್ಲ ನಿರೀಕ್ಷೆಗಳನ್ನ ಮಾಡ್ತೀರಿ? ಈ ಬೌಲಿಂಗ್ ಯಾವ ರೀತಿಯಾಗಿದೆ ಇಂಡಿಯಾ ಮ್ಯಾಚ್ ಅಲ್ಲಿ ಹೇಳೋದು? ಬೌಲಿಂಗ್ ಚೆನ್ನಾಗಿದೆ. ಇನ್ನ ಚೆನ್ನಾಗಿ ಹಾಕಿ ಬೇಗ ವಿಕೆಟ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಇದು ವಿರಾಟ್ದು, ರೋಹಿತ್ದು, ಜಡೇಜಾದು ಲಾಸ್ಟ್ ಇರೋದ್ರಿಂದ ಇದೇನಾದ್ರೂ ಗೆದ್ರೆ ಅವ್ರಿಗೆ ಒಂದು ಬೆಸ್ಟ್ ಫೇರ್ವೆಲ್ ಆಗುತ್ತೆ. ಸೊ ಸಪೋರ್ಟ್ ಮಾಡೋಣ, ಇಂಡಿಯಾನ ಗೆಲ್ಲಿ ನಾವು ನಮ್ ರಿವೆಂಜ್ ತೀರ್ಸ್ಕೊಳ್ಳೋಣ. ಸೊ ಡೂ ಸಪೋರ್ಟ್ ಇಂಡಿಯಾ. ಆಲ್ ದ ಬೆಸ್ಟ್. ಇದು ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಇನ್ನೋರು ವಿದ್ಯಾರ್ಥಿಗಳನ್ನ ಮಾತಾಡ್ತೇನೆ. ಫೈನಲ್ ಮ್ಯಾಚ್ ಅಲ್ಲಿ ಬಹಳಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿರುವಂತದ್ದು. ಏನ್ ಹೇಳ್ತೀನಿ? I really want Virat Kohli and Rohit Sharma's partnership in this match, and I really want them to score century in this match, and I really hope they win this match. Thank you. ಏನ್ ಹೇಳ್ತೀವಿ? ಈ ಬಾರಿ ಫೈನಲ್ ಮ್ಯಾಚ್ ಯಾರು ಗೆಲ್ಬಹುದು? ಇಂಡಿಯಾನೇ ಗೆದ್ದು ಬರ್ಲಿ ಅಂತ ಆಶಿಸ್ತೀನಿ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ. ಈ ಬಾರಿನೂ ಗೆದ್ದು ಬರ್ತಾರೆ ಅಂತ ಹೇಳ್ತೀನಿ. ಓಕೆ, ಇದು ವಿದ್ಯಾರ್ಥಿಗಳು ಸಾಕಷ್ಟು ರೀತಿ ಈಗಾಗಲೇ ಇಂಡಿಯಾ ಮ್ಯಾಚ್ಗೆ ಇನ್ನೇನು ಕ್ಷಣಗಣನೆ ಫೈನಲ್ ಮ್ಯಾಚ್ ಇರೋದ್ರಿಂದ ಕಳೆದ 25 ವರ್ಷಗಳಿಂದ ನೋಡೋದಾದ್ರೆ ಕಳೆದ ಬಾರಿ ನಾವು 25ನೇ ಮ್ಯಾಚ್ ನಲ್ಲಿ ಯಾವ ರೀತಿಯಾಗಿ ಸೋಲನ್ನು ಅನುಭವಿಸಿದ್ವಿ, ಅದನ್ನ ಈ ಬಾರಿ ಯಾವ ರೀತಿ ರಿವೆಂಜ್ ಅನ್ನ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇಂಡಿಯಾಗೆ ಸಪೋರ್ಟ್ ಮಾಡಿ ಇಂಡಿಯಾ ಗೆದ್ದು ಬಾ ಇಂಡಿಯಾ ಅಂತಕ್ಕಂಥ ಘೋಷಣೆಯೊಂದಿಗೆ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಹುಮ್ಮಸ್ಸಿನಲ್ಲಿ ಇರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮ, TV5 ಕನ್ನಡ.